ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನೋಡಿ ಇವತ್ತು ಸಮೋಸ ಮಾಡ್ತಾಯಿದ್ದೀನಿ ನೋಡಿ. ಬೇಕ್ರಿಯಲ್ಲಿ ಮತ್ತು ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ನೋಡಿ. ನನ್ನ ಕಡೆ ನೋಡಿ ಒಂದು ಅರ್ಧ ಕೆ ಜಿ ಆಲೂಗಡ್ಡೆ ಇದ್ದು ಏನು ಮಾಡೋಣ ಅಂತ ವಿಚಾರ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ಸಮೋಸ ಮಾಡಿ ಅಂತ ಹೇಳಿದರು, ಹಾಗಾಗಿ ಸಮೋಸ ಮಾಡ್ತಾಯಿದ್ದೀನಿ ನೋಡಿ. ಅರ್ಧ ಕೆ ಜಿ ಆಲೂಗಡ್ಡೆ ಏನು ಮಾಡೀನಿ ರೀ, ಕುದಿಸಿಟ್ಕೊಂಡಿನಿ ನೋಡಿರಿ. ಈ ಥರ ಕುದಿಸಿಟ್ಕೊಂಡು ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ. ತೆಗೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸಮೋಸ ತಿನ್ನೋಕೆ ಸೂಪರಾಗಿರುತ್ತೆ ನೋಡಿ. ನಾವು ತಿಂದಿದ್ದೀವಿ ನೋಡಿ ಇವತ್ತು ಮಾಡಿಕೊಂಡು. ನೀವು ನೋಡಿ ಯಾವ ಥರ ಮಾಡ್ತಾರೆ, ಯಾವ ಥರ ತಿನ್ನಬೇಕು ಅನ್ನೋದು ನೋಡ್ಕೊಳ್ಳಿ. ಇವಾಗ ನೋಡಿ ಸಮೋಸ ಎಲ್ಲದು ಆಲೂಗಡ್ಡೆ ಎಲ್ಲ ತೆಗೆದು ಸಪ್ಪೆ ತೆಗೆದು ಅವೆಲ್ಲ ಏನು ಮಾಡ್ತಾಯಿದ್ದೀನಿ, ಎಲ್ಲ ಸಣ್ಣ ಸಣ್ಣ ಚೂರು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನನ್ನ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು, ಮೆತ್ತಗೆ ಮಾಡ್ಕೋಬೇಕು ನೋಡಿ. ಈ ಥರ ಹೊತ್ತು ಎಲ್ಲ ಮೆತ್ತಗೆ ಮಾಡಿಕೊಂಡ್ರೆ ಚೆನ್ನಾಗಿ ಆಗುತ್ತೆ ನೋಡಿ. ಎಲ್ಲ ಮ್ಯಾಶ್ ಮಾಡ್ಕೋತಾ ಇದ್ದೀನಿ, ಮ್ಯಾಶರ್ ಇಲ್ಲ ನನ್ನ ಕಡೆ, ಹಾಗಾಗಿ ಇದರಿಂದ ಮಾಡ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ಪೂರ್ತಿ ಸಣ್ಣ ಮಾಡ್ಕೋತಾ ಇದ್ದೀನಿ. ಸಮೋಸ ಅಂದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ, ಮಾಡು ಅಂತಾಯಿದ್ರು, ಹಾಗಾಗಿ ಮಾಡಿದ್ದೀನಿ ನೋಡಿ. ಇವಾಗ ರಜೆ ಅಲ್ವಾ, ಮನೇಲಿದ್ದಾರೆ, ಸುಮ್ಮನೆ ಅದು ಮಾಡು ಇದು ಮಾಡು ಅಂತಾಯಿದ್ರೆ, ಹಾಗಾಗಿ ಸಮೋಸ ಮಾಡಿ ಕೊಡೋಣ ಮಕ್ಕಳಿಗೆ ಅಂತ ಮಾಡಿದ್ದೀನಿ ನೋಡಿ. ನೀವು ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ಹೇಳಿ ನೋಡಿ. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ. ಈ ಥರ ಕೈಯಿಂದನೇ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಮೆತ್ತಗಾಗಬೇಕು ನೋಡಿ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಕುದಿಸಿಟ್ಕೊಂಡಿರಬೇಕು, ಮತ್ತು ಮೆತ್ತಗೆ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಒಳಗಡೆ ಗಂಟಿರಬಾರ್ದು, ಆ ಥರ ಏನು ಮಾಡಬೇಕು, ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಈ ಥರ ಎಲ್ಲ ಕಲಿಸ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ಮತ್ತು ಖಾರ ಹಾಕ್ತಾಯಿದ್ದೀನಿ ನೋಡಿ. ಒಂದು ಚಮಚ ಉಪ್ಪು ಹಾಕಿದ್ದೀನಿ, ಒಂದು ಚಮಚ ಖಾರ ಹಾಕಿದ್ದೀನಿ, ಮತ್ತು ಅರಿಶಿಣ ಹಾಕಿದ್ದೀನಿ ನೋಡಿ ಒಂದು ಚಮಚ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ನಾನೇನು ಬೇಡನಲ್ಲ. ಜೀರಿಗೆ ಪುಡಿ ಮಾಡ್ಕೊಂಡಿನಿ ಮಿಕ್ಸಿಯಲ್ಲಿ, ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಒಂದು ಚಮಚ ಜೀರಿಗೆ ಪುಡಿ ಹಾಕಿದ್ದೀನಿ ನೋಡಿ. ಮತ್ತು ಗರಂ ಮಸಾಲ ಬೇಕು, ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಇನ್ನು ನೋಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಚಾಟ್ ಮಸಾಲನೂ ಹಾಕಿದ್ದೀನಿ ನೋಡಿ, ಟೇಸ್ಟ್ ಬರುತ್ತೆ ಚೆನ್ನಾಗಿ ಅಂತ ಚಾಟ್ ಮಸಾಲನೂ ಹಾಕಿದ್ದೀನಿ ನೋಡಿ. ನನ್ನ ಕಡೆ ಮ್ಯಾಶರ್ ಇಲ್ಲ, ಹಾಗಾಗಿ ಇದರಿಂದನೇ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕಂತ ಇದರಿಂದನೇ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡು ಅದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಇಟ್ಟುವಾಗ ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ ನೋಡಿ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಖಾರನೂ ಹಾಕೀನಿ ಸ್ವಲ್ಪ, ಮತ್ತು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೋಡಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಕಟ್ ಮಾಡ್ತಾಯಿದ್ದೀನಿ ನೋಡಿ, ಚಿಕ್ಕ ಚಿಕ್ಕದೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದು ಕೊತ್ತಂಬರಿ ಇದೆ ನೋಡಿ, ಕೊತ್ತಂಬರಿನೂ ಎಲ್ಲ ಸಣ್ಣ ಸಣ್ಣಗೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಈ ಥರ ನೋಡಿ ಇದೆಲ್ಲ ಈ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬೇಕಲ್ವ ಮಸಾಲ, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಕಟ್ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡಿಟ್ಟು ಇವಾಗ ಈಗ ಪಲ್ಯ ರೆಡಿ ಮಾಡ್ತೀನಿ ನೋಡಿ. ಪಲ್ಯ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಕಡಾಯಿದಲ್ಲಿ ತುಪ್ಪ ಹಾಕ್ಕೋಬೇಕು. ನಾವೆಲ್ಲ ಏನು ಮಾಡ್ತೀವಿ, ಆಲೂಗಡ್ಡೆ ಪಲ್ಯಕ್ಕೆ ಎಣ್ಣೆ ಹಾಕೋತೀವಿ, ಆದರೆ ತುಪ್ಪದ ಫ್ಲೇವರೇ ಚೆನ್ನಾಗಿ ಬೇರೆಯೇ ಬರುತ್ತೆ, ಹಾಗಾಗಿ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಹೋಟೆಲಲ್ಲಿ ಬೇಕ್ರಿಯಲ್ಲೇ ಮಾಡ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ತುಪ್ಪ ಹಾಕಿನೇ ಮಾಡ್ತಾರೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಹಾಕಿನೇ ಮಾಡಿದ್ದೀನಿ ನೋಡಿ. ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಕೊಂಡು ಇದರಲ್ಲಿ ಇವಾಗ ನೋಡಿ ಜೀರಿಗೆ ಕೆಂಪಾದ್ಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ನೋಡಿ. ಕರಿಬೇವು ಮತ್ತು ಕೊತ್ತಂಬರಿ ಎರಡೂ ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೋಬೇಕು ಈ ಥರ ಹಾಕ್ಕೊಂಡು ಚೆನ್ನಾಗಿ ಏನು ಮಾಡಬೇಕು, ಕೈ ಆಡಿಸ್ತಾ ಇರಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಇಟ್ಕೊಂಡು ಇವಾಗ ಇದರಲ್ಲಿ ಸ್ವಲ್ಪ ತುಪ್ಪ ಕಡಿಮೆ ಕಾಣಿಸ್ತಾ ಇದೆ ಅಂತ ಮತ್ತಿಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಜಾಸ್ತಿ ಇರಬೇಕಲ್ವಾ, ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಒಗ್ಗರಣೆನೂ ಚೆನ್ನಾಗಿ ಆಗುತ್ತೆ, ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ. ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು. ಮೆಣಸಿನ್ಕಾಯಿನೂ ಸ್ವಲ್ಪ ಕೆಂಪಾಗಬೇಕು, ಆದರೆ ಚೆನ್ನಾಗಿರುತ್ತೆ. ಇವಾಗ ಅದೆಲ್ಲ ಕಲಸಿಟ್ಟಿದ್ದೀನಲ್ವ ಆಲೂಗಡ್ಡೆ ಪಲ್ಯ, ಅದೆಲ್ಲ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಇದಕ್ಕಲ್ವಾ ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಚಲೋ ಇಲ್ಲ ಅಂದರೆ 10-15 ನಿಮಿಷ ಚೆನ್ನಾಗಿ ಪಲ್ಯ ಕುದಿಸ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಡೆ ಮಿಕ್ಸ್ ಆಗಬೇಕು. ತುಪ್ಪ ಇರುತ್ತಲ್ವ ಒಳಗಡೆ, ಎಲ್ಲ ಕಡೆ ಫ್ಲೇವರ್ ಚೆನ್ನಾಗಿ ಬರಬೇಕು. ಮತ್ತು ಇದು ಎಷ್ಟು ಕುದಿಸ್ತೀವಲ್ಲ ಅಷ್ಟು ಪಲ್ಯ ಏನಾಗುತ್ತೆ, ಮೆತ್ತಗೆ ಸ್ಮೂತ್ ಆಗುತ್ತೆ. ಹತ್ತಿ ಥರ ಆಗಿಬಿಡುತ್ತೆ, ಹತ್ತಿ ಇರುತ್ತಲ್ವ ಮನೆಯಲ್ಲಿ, ಆ ಹತ್ತಿ ಥರ ಆಗಿಬಿಡುತ್ತೆ. ಹಾಗಾಗಿ ಮೆತ್ತಗೆ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿದರೆ ಏನಾಗುತ್ತೆ, ಅದು ಮೆತ್ತಗಾಗುತ್ತೆ ಪಲ್ಯ. ಹಾಗಾಗಿ ಈ ಥರ ಮಾಡ್ಕೋಬೇಕು ನೋಡಿ, ಮಾಡ್ಕೊಂಡು ಇಟ್ಕೋಬೇಕು. ನಾನು ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಈ ಥರ ಸೂಪರಾಗಿ ಆಗಿರುತ್ತೆ, ಪಲ್ಯನೂ ಚೆನ್ನಾಗಾಗುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ ಚೆನ್ನಾಗಿ ಮಾಡ್ಕೋಬೇಕು ನೋಡಿ. ಆಮೇಲೆ ಪಲ್ಯ ಎಲ್ಲ ರೆಡಿ ಆಗಿಬಿಟ್ಟಿದೆ ಮಸಾಲ. ಈಗ ಅದ್ರ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿಟ್ಟಿದ್ದೀನಿ ನೋಡಿ. ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಈ ಕಡೆ ಈಗ ಸಮೋಸ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನನ್ನ ಕಡೆ ಮೈದಾ ಹಿಟ್ಟಿಲ್ಲ, ನಾನು ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಮನೇಲಿರೋ ಗೋಧಿ ಹಿಟ್ಟು ತೊಗೊಂಡೇ ಮಾಡ್ತಾಯಿದ್ದೀನಿ ನೋಡಿ. ಗೋಧಿ ಹಿಟ್ಟಿನಲ್ಲಿ ತುಪ್ಪ ಹಾಕಿದ್ದೀನಿ ನೋಡಿ, ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ.
ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮತ್ತು ಅಜ್ವಾನ್ ಹಾಕ್ತಾಯಿದ್ದೀನಿ ನೋಡಿ. ಅಜ್ವಾನ್ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಅಜ್ವಾನ್ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಪಲ್ಯ ಹಾಕ್ತಾಯಿದ್ದೀನಿ ನೋಡಿ, ಚೆನ್ನಾಗಿ ಬರುತ್ತೆ. ಕಸ್ತೂರಿ ಮೇಥಿ ಅಂತಿರಲ್ವ ಅದು ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕಿ ಏನು ಮಾಡಬೇಕು, ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ನೀವು ಮೈದಾ ಹಿಟ್ಟು ಬೇಕಾದರೆ ಮೈದಾ ಹಿಟ್ಟು ಯೂಸ್ ಮಾಡಿ ಬಳಸಿ, ಇಲ್ಲಾಂದರೆ ಗೋಧಿ ಹಿಟ್ಟೆ ಬಳಸಿ, ಓಕೆನಾ. ಈ ಥರ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡಬೇಕು, ಇವಾಗ ಹಿಟ್ಟು ನಾದ್ಕೋಬೇಕು ನೋಡಿ. ಮೆತ್ತಗಾಗಬೇಕು ಹಿಟ್ಟು ಚೆನ್ನಾಗಿ. ಒಳಗೆ ತುಪ್ಪ ಹಾಕಿರ್ತೀವಿ ಮತ್ತು ಅದು ಕಸ್ತೂರಿ ಮೇಥಿ ಹಾಕಿದ್ದೀವಿ, ಅಜ್ವಾನ್ ಹಾಕಿದ್ದೀವಲ್ಲ, ಹಾಗಾಗಿ ಎಲ್ಲ ಮಿಕ್ಸ್ ಆಗಬೇಕು. ಹಾಗಾಗಿ ಎಲ್ಲ ಚೆನ್ನಾಗಿ ನಾದ್ಕೋಬೇಕು ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ಹಿಟ್ಟು ನಾದಿ ಈ ಥರ ಮೆತ್ತಗೆ ಆಗಬೇಕು ನೋಡಿ. ಹಿಟ್ಟು ಚೆನ್ನಾಗಿ ಜೋರು ಹಾಕಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನೋಡಿ. ಹಿಟ್ಟು ಈ ಥರ ಮೆತ್ತಗಾದರೆ ಚೆನ್ನಾಗಾಗುತ್ತೆ ನೋಡಿ. ಹಾಗಾಗಿ ಇಲ್ಲಿ ನೋಡಿ ನಾದ್ತಾ ಇದ್ದೀನಿ ನೋಡಿ. ಜೋರು ಹಾಕಿ ನಾದಬೇಕು. ಈ ಥರ ನಾದಿ ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಮತ್ತು ಒಂದು 5-10 ನಿಮಿಷ ಏನು ಮಾಡಬೇಕು, ಅದರಲ್ಲಿ ಮುಚ್ಚಿಡಬೇಕು. ಇದ್ರ ಮೇಲೆ ಮುಚ್ಚಿಟ್ಟಿದ್ರೆ ಚೆನ್ನಾಗಾಗುತ್ತೆ ನೋಡಿ. ಒಂದು 10 ನಿಮಿಷ ಹಿಟ್ಟು ನೆನೆಕ್ಕೆ ಇಟ್ಟಿದ್ದೀನಲ್ವ, ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಸಮೋಸ ಯಾವ ಥರ ಮಾಡ್ಕೋಬೇಕಂಬ ತೋರಿಸ್ತಾ ಇದ್ದೀನಿ. ಎಣ್ಣೆ ಹಾಕಿಟ್ಟಿದ್ದೀನಿ ನೋಡಿ ಕಡೆಯಲ್ಲಿ ಬಿಸಿ ಹಾಕೋಕ್ಕೆ. ಈ ನೋಡಿ ಈ ಥರ ಏನು ಮಾಡಬೇಕು, ಎಗ್ ಶೇಪಲ್ಲಿ ಏನು ಮಾಡ್ಕೋಬೇಕು, ಲಟ್ಟಿಸ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಎಗ್ ಶೇಪಲ್ಲಿ ಲಟ್ಟಿಸ್ಕೊಂಡು ಏನು ಮಾಡಬೇಕು, ಅದ್ರ ಮಧ್ಯದಲ್ಲಿ ಕಟ್ ಮಾಡಬೇಕು ನೋಡಿ. ಅದರ ಮಧ್ಯದಲ್ಲೇ ಕಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ನೋಡಿ. ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಒಂದು ಸೈಡ್ ಜಾಯಿಂಟ್ ಮಾಡ್ಕೋಬೇಕು ನೋಡಿ. ಈ ಥರ ಜಾಯಿಂಟ್ ಮಾಡ್ಕೊಂಡು ಇಟ್ಕೊಂಡು ಈ ಥರ ಮಾಡ್ಕೊಂಡು ಇದರಲ್ಲಿ ನೋಡಿ ಇವಾಗ ಮಸಾಲ ತುಂಬಿಟ್ಟು ಮತ್ತು ಶೇಪ್ ಅದಕ್ಕೆ ಮುಚ್ಕೋಬೇಕು. ಸ್ವಲ್ಪ ನೀರು ಹಚ್ಚಿ ಮೆತ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮೆತ್ಕೊಂಡ್ರೆ ಬರುತ್ತೆ ನೋಡಿ. ಈ ಥರ ಮಾಡ್ತಾಯಿದ್ದೀನಿ ನೋಡಿ ನಾನು. ಇದು ಈ ಥರ ಶೇಪ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡ್ಕೊಂಡು ಇವಾಗ ಕರಿತಾ ಇದ್ದೀನಿ ನೋಡಿ. ಇವಾಗ ಈ ಸರಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕಡಕ್ ಆಗಬೇಕು ನೋಡಿ. ಈ ಥರ ಚೆನ್ನಾಗಿ ಕಡಕ್ಕಾದರೆ ಸೂಪರಾಗಿರುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಸಮೋಸ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಆಗ್ತಾಯಿದೆ ನೋಡಿ. ಟೇಸ್ಟ್ ನೋಡಿ. ಈ ಥರ ನಾನು ಲಟ್ಟಿಸ್ಕೊಂಡು ಇವಾಗ ಇದರಲ್ಲಿ ಏನು ಮಾಡ್ತಾಯಿದ್ದೀನಿ, ಮಸಾಲ ತುಂಬ್ತಾಯಿದ್ದೀನಿ ನೋಡಿ. ಸೂಪರಾಗಿ ಇರುತ್ತೆ. ಈ ಥರ ಮಾಡ್ಕೊಂಡು ನೋಡಿ ನೀವು ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ. ರಜೆ ಇದೆ ಅಲ್ವಾ, ಮಕ್ಕಳಿಗೆ ಮಾಡಿಕೊಟ್ರೆ ತಿಂತಾ ಇರ್ತಾರೆ ಮನೆಯಲ್ಲಿ. ಚೆನ್ನಾಗಿ ಆಗುತ್ತೆ ನೋಡಿ. ಈ ಥರ ನಾನು ಸುಮಾರು ಮಾಡಿದ್ದೀನಿ ನೋಡಿ. ಈ ಥರ ಮಾಡಿಕೊಡಿ ಮಕ್ಕಳಿಗೆ. ರಜೆ ಇದೆ ಮನೆಯಲ್ಲಿ, ಚೆನ್ನಾಗಿರುತ್ತೆ, ಮಾಡ್ತಿಂದರು. ಮತ್ತು ಬೇಕ್ರಿಯಲ್ಲಿ ಹೋಟೆಲಲ್ಲಿ ತರೋದಕ್ಕಿಂತಲೂ ಮನೆಯಲ್ಲೇ ಮಾಡಿಕೊಡೋದು ಒಳ್ಳೆಯದಲ್ವ, ಹಾಗಾಗಿ ನನ್ನ ಮಕ್ಕಳಿಗೆ ಮಾಡಿಕೊಟ್ಟಿದ್ದೀನಿ ನೋಡಿ. ನೀವು ಈ ಥರ ಮಾಡಿಕೊಂಡು ತಿನ್ನಿಸಿ ಮಕ್ಕಳಿಗೆ, ಅಂದರೆ ಚೆನ್ನಾಗಿರುತ್ತೆ. ನಾವು ಮನೇಲಿ ಮಾಡಿದರೆ ಹೆಲ್ದಿ ಫುಡ್ ಆಗಿರುತ್ತಲ್ವ. ಸ್ವಚ್ಛ ಆಲೂಗಡ್ಡೆ ತೊಳೆದು ಎಲ್ಲ ಮಾಡಿ ನಾವು ಸ್ವಚ್ಛ ಮಾಡಿರ್ತೀವಿ, ಮಕ್ಕಳಿಗೆ ಚೆನ್ನಾಗಿರುತ್ತೆ. ಅಲ್ಲಿ ಯಾವ ಥರ ಮಾಡಿರ್ತಾರೋ ಗೊತ್ತಿಲ್ಲ, ಹಾಗಾಗಿ ನಾವು ಏನು ಮಾಡಬೇಕು, ಮನೆಯಲ್ಲೇ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೇಕು ನೋಡಿ. ಬೇಸಿಗೆ ರಜೆಯಲ್ಲಂತೂ ಏನು ಕೆಲಸ ಇರೋದಿಲ್ಲ, ಸ್ಕೂಲು ರಜೆ ಇರುತ್ತಲ್ವ, ಹಾಗಾಗಿ ಮಕ್ಕಳಿಗೆ ಮಾಡಿಕೊಡ್ಬೇಕು. ನಾನು ಡೈಲಿ ಒಂಥರ ಮಾಡಿಕೊಡ್ತೀನಿ ನೋಡಿ ಮಕ್ಕಳಿಗೆ. ನೋಡಿ ನೀವು ಮಾಡಿ, ಇದು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ, ನೀವು ಮಾಡ್ಕೊಂಡು ಮಾಡಿ. ಪಲ್ಯನೂ ಸೂಪರಾಗಿತ್ತು ನೋಡಿ. ಮಸಾಲನೂ ಸೂಪರಾಗಿತ್ತು. ನಾವೆಲ್ಲ ಟೇಸ್ಟ್ ಮಾಡಿ ತಿಂದಿದ್ದೀವಿ ನೋಡಿ. ನೀವು ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮಾಡಿ ತಿನ್ನಿಸಿ, ಮತ್ತು ನನಗೂ ಕಾಮೆಂಟ್ ಮಾಡಿ. ನಾನು ನೋಡಿ ಮಾಡಿ ಈ ಥರ ತೆಗೆದಿದ್ದೀನಿ ನೋಡಿ. ಸೂಪರಾಗಿದೆ ನೋಡಿ. ನೀವು ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.